ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಲಾ ರಾಶಿಯವರೇ, ಈಗ ಭಗವಂತನು ಕೂಡ ಉಳಿಸಲು ಸಾಧ್ಯವಿಲ್ಲ. ಇದನ್ನು ಶತ್ರುವಿನ ಆಟ ಮುಗಿಯಿತು ಎಂದು ತಿಳಿಯಿರಿ. ಯಾವಾಗ ಅನ್ಯಾಯವು ತನ್ನೆಲ್ಲ ಮಿತಿಗಳನ್ನು ಮೀರುತ್ತದೆಯೋ, ಯಾವಾಗ ವಂಚನೆ ಮತ್ತು ಕಪಟದ ಕೊಡ ತುಂಬಿ ಹೋಗುತ್ತದೆಯೋ, ಯಾವಾಗ ಒಬ್ಬ ನಿರಪರಾಧಿಯ ನಿಟ್ಟುಸಿರು ನೇರವಾಗಿ ಆಕಾಶವನ್ನು ತಲುಪುತ್ತದೆಯೋ, ಆಗ ಸಮಯವೇ ಸ್ವತಃ ನ್ಯಾಯದ ರೂಪವನ್ನು ತಾಳುತ್ತದೆ. ಮತ್ತು ಆ ಸಮಯದಲ್ಲಿ ಯಾರು ಇತರರಿಗೆ ನೋವು ಕೊಟ್ಟು ಸಂತೋಷ ಪಡುತ್ತಾರೋ, ಯಾರು ಜನರ ಹಾದಿಯಲ್ಲಿ ಮುಳ್ಳುಗಳನ್ನು ಹಾಸಿ ತಮ್ಮನ್ನು ತಾವು ವಿಜೇತರೆಂದು ಭಾವಿಸುತ್ತಾರೋ, ಅದೇ ವ್ಯಕ್ತಿ ತನ್ನದೇ ಕರ್ಮಗಳ ಜಾಲದಲ್ಲಿ ಸಿಲುಕಿಕೊಳ್ಳುತ್ತಾನೆ. ಅವನನ್ನು ಉಳಿಸಲು ಯಾರೂ ಇರುವುದಿಲ್ಲ. ಇಂದಿನ ಸಂದೇಶವು ದೀರ್ಘಕಾಲದವರೆಗೆ ಅವಮಾನವನ್ನು ಸಹಿಸಿಕೊಂಡು ನಂಬಿಕೆ ದ್ರೋಹವನ್ನು ಕಂಡು ಆದರೂ ತಾಳ್ಮೆಯನ್ನು ಕಳೆದುಕೊಳ್ಳದ ಜನರಿಗಾಗಿ ಆಗಿದೆ. ಏಕೆಂದರೆ ಈಗ ಮುನ್ಸೂಚನೆಗಳು ಬದಲಾಗುತ್ತಿವೆ. ಈಗ ಪರಿಸ್ಥಿತಿಗಳು ಹೊಸ ತಿರುವು ಪಡೆಯುತ್ತಿವೆ. ಯಾರು ನಿಮ್ಮ ವಿರುದ್ಧ ಸಂಚು ರೂಪಿಸುತ್ತಿದ್ದರೋ, ಯಾರು ನಿಮ್ಮ ಅಪಜಯಕ್ಕಾಗಿ ಕಾಯುತ್ತಿದ್ದರೋ, ಯಾರು ನಿಮ್ಮ ಪ್ರತಿಯೊಂದು ಸಂತೋಷವನ್ನು ಕಂಡು ಹೊಟ್ಟೆ ಕಿಚ್ಚು ಪಡುತ್ತಿದ್ದರೋ, ಅವರಿಗೆ ಸಮಯ ಕಠಿಣವಾಗಲಿದೆ. ನೆನಪಿಡಿ, ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಶಕ್ತಿ ಯಾವುದೇ ವ್ಯಕ್ತಿಯದ್ದಲ್ಲ, ಬದಲಿಗೆ ಅವನ ಕರ್ಮಗಳದ್ದಾಗಿರುತ್ತದೆ. ಕರ್ಮಗಳು ಕೆಲವೊಮ್ಮೆ ಬೇಗನೆ, ಇನ್ನು ಕೆಲವೊಮ್ಮೆ ತಡವಾಗಿ, ಆದರೆ ತಮ್ಮ ಲೆಕ್ಕವನ್ನು ಖಂಡಿತವಾಗಿಯೂ ಕೇಳುತ್ತವೆ. ಮತ್ತು ಯಾವಾಗ ಲೆಕ್ಕಾಚಾರ ಶುರುವಾಗುತ್ತದೆಯೋ, ಆಗ ದೊಡ್ಡ ದೊಡ್ಡ ಅಹಂಕಾರಿಗಳು ಸಹ ನಡುಗಿ ಹೋಗುತ್ತಾರೆ. ಆದ್ದರಿಂದ ಇಂದು ನಿಮ್ಮ ಜೀವನದಲ್ಲಿ ಕೆಲವು ಜನರು ನಿರಂತರವಾಗಿ ನಿಮಗೆ ನಷ್ಟವನ್ನುಂಟು ಮಾಡಲು ಪ್ರಯತ್ನಿಸುತ್ತಿದ್ದರೆ ಚಿಂತೆ ಮಾಡಬೇಡಿ. ನೀವು ಸೇಡು ತೀರಿಸಿಕೊಳ್ಳುವ ಅಗತ್ಯವಿಲ್ಲ. ನೀವು ಕೇವಲ ನಿಮ್ಮ ಹಾದಿಯಲ್ಲಿ ನಡೆಯುತ್ತಿರಬೇಕು. ಏಕೆಂದರೆ ನಿಮ್ಮನ್ನು ರಕ್ಷಿಸುತ್ತಿರುವ ಶಕ್ತಿಯು ನಿಮ್ಮ ವಿರುದ್ಧ ರೂಪಿಸಲಾಗುತ್ತಿರುವ ಎಲ್ಲ ಸಂಚುಗಳನ್ನು ನೋಡುತ್ತಿದೆ. ಮತ್ತು ಆ ಶಕ್ತಿ ಸಕ್ರಿಯವಾದಾಗ ಶತ್ರುಗಳ ತಂತ್ರಗಳು ಅವರ ಮೇಲೆ ತಿರುಗುಬಾಣವಾಗುತ್ತವೆ. ಸ್ನೇಹಿತರೆ, ಸತ್ಯದ ಜಯ ನಿಶ್ಚಿತ ಮತ್ತು ಅನ್ಯಾಯದ ಅಂತ್ಯ ಖಚಿತ ಎಂದು ನೀವು ನಂಬುವುದಾದರೆ ಈಗಲೇ ಈ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ಈ ಧನಾತ್ಮಕ ಶಕ್ತಿಯನ್ನು ಸಾವಿರಾರು ಜನರಿಗೆ ತಲುಪಿಸಲು ಸಹಾಯ ಮಾಡುತ್ತದೆ. ಮತ್ತು ಒಂದು ವೇಳೆ ನೀವು ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈಗಲೇ ಮಾಡಿಕೊಳ್ಳಿ. ಏಕೆಂದರೆ ಮುಂದೆ ನೀವು ಕೇಳಲಿರುವ ವಿಷಯಗಳು ನಿಮ್ಮ ಜೀವನದ ದೃಷ್ಟಿಕೋನವನ್ನೇ ಬದಲಾಯಿಸಬಹುದು. ಹಲವು ಬಾರಿ ಜೀವನದಲ್ಲಿ ತಪ್ಪು ಹಾದಿಯಲ್ಲಿರುವವರು ಮುಂದೆ ಹೋಗುತ್ತಿದ್ದಾರೆ ಮತ್ತು ಒಳ್ಳೆಯವರು ಹೋರಾಡುತ್ತಿದ್ದಾರೆ ಎಂದು ಅನಿಸುತ್ತಿದೆ. ಇದು ಕೇವಲ ಸಮಯದ ಭ್ರಮೆಯಷ್ಟೇ. ಸತ್ಯದ ವೇಗ ನಿಧಾನವಾಗಿರಬಹುದು, ಆದರೆ ಅದರ ಜಯ ನಿಶ್ಚಿತ. ಇತಿಹಾಸವೇ ಸಾಕ್ಷಿಯಾಗಿದೆ. ಯಾರೆಲ್ಲ ಅಹಂಕಾರದಿಂದ ಇತರರ ಹಕ್ಕನ್ನು ಕಸಿದುಕೊಂಡಿದ್ದಾರೋ, ಯಾರೆಲ್ಲ ದುರ್ಬಲರೆಂದು ಭಾವಿಸಿ ಇತರರನ್ನು ಪೀಡಿಸಿದ್ದಾರೋ, ಕೊನೆಯಲ್ಲಿ ಅವರಿಗೆ ತಮ್ಮ ಕರ್ಮಗಳ ಫಲ ಖಂಡಿತವಾಗಿಯೂ ಸಿಕ್ಕಿದೆ. ಆದ್ದರಿಂದ ಇಂದು ನೀವು ಯಾವುದೇ ಹೋರಾಟದ ಮೂಲಕ ಹಾದು ಹೋಗುತ್ತಿದ್ದರೆ ಅದನ್ನು ನಿಮ್ಮ ಸೋಲು ಎಂದು ಭಾವಿಸಬೇಡಿ. ಇದು ಕೇವಲ ನಿಮ್ಮನ್ನು ಮತ್ತಷ್ಟು ಬಲಶಾಲಿಯನ್ನಾಗಿ ಮಾಡಲು ಬಂದಿರುವ ಪರೀಕ್ಷೆಯಾಗಿದೆ. ಯಾರು ನಿಮ್ಮ ದೌರ್ಬಲ್ಯವನ್ನು ತಪ್ಪು ತಿಳಿಯುತ್ತಿದ್ದಾರೋ ಅವರಿಗೆ ನಿಮ್ಮ ತಾಳ್ಮೆಯೇ ನಿಮ್ಮ ಅತ್ಯಂತ ದೊಡ್ಡ ಶಕ್ತಿ ಎಂದು ತಿಳಿಯುವುದಿಲ್ಲ. ಮತ್ತು ಯಾವಾಗ ತಾಳ್ಮೆಯ ಜೊತೆ ದೇವರ ಆಶೀರ್ವಾದವು ಸೇರುತ್ತದೆಯೋ, ಆಗ ಅಸಾಧ್ಯವಾದದ್ದು ಸಾಧ್ಯವಾಗುತ್ತದೆ. ಈಗ ನಿಧಾನವಾಗಿ ಆ ಸಮಯ ಹತ್ತಿರ ಬರುತ್ತಿದೆ. ಯಾವಾಗ ನಿಮ್ಮ ಜೀವನದಲ್ಲಿ ಸಿಲುಕಿಕೊಂಡಿದ್ದ ವಿಷಯಗಳು ಮುಂದೆ ಸಾಗಲು ತೊಡಗುತ್ತದೆಯೋ, ಯಾವ ಕೆಲಸದಲ್ಲಿ ಪದೇ ಪದೇ ಅಡೆತಡೆಗಳು ಬರುತ್ತಿದ್ದವೋ ಅವುಗಳಲ್ಲಿ ವೇಗ ಬರುತ್ತದೆ. ಯಾವ ಜನರು ನಿಮ್ಮ ಕೈ ಬಿಟ್ಟಿದ್ದಾರೋ ಅವರು ನಿಮ್ಮ ಯಶಸ್ಸನ್ನು ಕಂಡು ಆಶ್ಚರ್ಯಚಕಿತರಾಗುತ್ತಾರೆ. ಮತ್ತು ಯಾರು ನಿಮ್ಮನ್ನು ಕೀಳಾಗಿ ಕಾಣಲು ಪ್ರಯತ್ನಿಸುತ್ತಿದ್ದರೋ ಅವರು ಸ್ವತಃ ಪರಿಸ್ಥಿತಿಗಳ ಮುಂದೆ ತಲೆಬಾಗಲು ಮುಜುಗರ ಪಡುತ್ತಾರೆ. ಇದು ಯಾವುದೇ ವ್ಯಕ್ತಿಯ ಶೇಡಾಗಿರುವುದಿಲ್ಲ, ಬದಲಿಗೆ ಕರ್ಮಗಳ ಸಮತೋಲನವಾಗಿರುತ್ತದೆ. ಏಕೆಂದರೆ ಈ ಪ್ರಪಂಚದ ನಿಯಮವು ತುಂಬಾ ಸರಳವಾಗಿದೆ. ಇತ್ತಿದ್ದನ್ನೇ ಕೊಯ್ಯುತ್ತೀರಿ. ಯಾರಾದರೂ ನಿಮಗೆ ಕೆಟ್ಟದ್ದನ್ನು ಮಾಡಿದಾಗ ಒಂದು ವಿಷಯವನ್ನು ಯಾವಾಗಲೂ ನೆನಪಿಟ್ಟುಕೊಳ್ಳಿ, ಅವರ ಹಾಗೆ ಆಗಲು ಪ್ರಯತ್ನಿಸಬೇಡಿ. ಏಕೆಂದರೆ ಕತ್ತಲನ್ನು ಕತ್ತಲಲ್ಲ, ಬೆಳಕು ಇಲ್ಲದೆಯಾಗಿಸುತ್ತದೆ. ನಿಮ್ಮ ಕೆಲಸದಲ್ಲಿ ಕೇವಲ ನಿಮ್ಮ ಗುರಿಯತ್ತ ಗಮನ ಹರಿಸುವುದಾಗಿದೆ. ನಿಮ್ಮ ಶಕ್ತಿಯನ್ನು ಕೋಪದಲ್ಲಿ ಅಲ್ಲ, ಪ್ರಗತಿಯಲ್ಲಿ ತೊಡಗಿಸಬೇಕು. ಯಾವ ವ್ಯಕ್ತಿ ತನ್ನ ಉದ್ದೇಶದ ಮೇಲೆ ಗಮನ ಕೇಂದ್ರೀಕರಿಸುತ್ತಾನೋ ಅವನ ಮುಂದೆ ವಿರೋಧಿಗಳು ತಾವಾಗಿಯೇ ದುರ್ಬಲರಾಗುತ್ತಾರೆ. ಮತ್ತು ಇದೇ ಕಾರಣದಿಂದಾಗಿ ಮುಂಬರುವ ದಿನಗಳಲ್ಲಿ ನಿಮಗೆ ಇಂಥ ಹಲವು ಸೂಚನೆಗಳು ಸಿಗಬಹುದು. ಅವು ಈಗ ಪರಿಸ್ಥಿತಿಗಳನ್ನು ಬದಲಾಗುತ್ತಿವೆ ಎಂಬುದನ್ನು ತಿಳಿಸುತ್ತವೆ. ಇದ್ದಕ್ಕಿದ್ದಂತೆ ಕೆಲವು ಜನರು ದೂರವಾಗಲು ತೊಡಗುತ್ತಾರೆ. ಕೆಲವು ಹಳೆಯ ಸತ್ಯಗಳು ಹೊರಬರುತ್ತವೆ. ಕೆಲವು ಅಡಗಿದ್ದ ವಿಷಯಗಳು ಬಹಿರಂಗಗೊಳ್ಳುತ್ತವೆ. ಮತ್ತು ಆಗ ನಿಮಗೆ ಅರ್ಥವಾಗುತ್ತದೆ ಏನೆಲ್ಲ ಸಂಭವಿಸಿತೋ ಅದು ಯಾವುದೋ ದೊಡ್ಡ ಉದ್ದೇಶದ ಭಾಗವಾಗಿತ್ತು ಎಂದು. ಇಲ್ಲಿವರೆಗೆ ಕೇಳಿ ನಿಮ್ಮ ಮನಸ್ಸಿನಲ್ಲಿ ನಂಬಿಕೆಯ ಭಾವನೆ ಮೂಡುತ್ತಿದ್ದರೆ ಕಮೆಂಟ್ನಲ್ಲಿ ಖಂಡಿತವಾಗಿಯೂ ಜೈ ಮಾ ಎಂದು ಬರೆಯಿರಿ. ಮತ್ತು ಈ ವಿಡಿಯೋವನ್ನು ಕಠಿಣ ಸಮಯವನ್ನು ಎದುರಿಸುತ್ತಿರುವ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಬಹುಶಃ ಈ ಸಂದೇಶವು ಅವರಿಗೆ ಒಂದು ಹೊಸ ಭರವಸೆಯನ್ನು ತರಬಹುದು. ಈಗ ಪ್ರತಿ ಅನ್ಯಾಯವನ್ನು ನೋಡುವ ಆ ಶಕ್ತಿಯ ಬಗ್ಗೆ ಮಾತನಾಡೋಣ.
ಆ ಶಕ್ತಿಯು ಎಂದಿಗೂ ಗದ್ದಲ ಮಾಡುವುದಿಲ್ಲ, ಆದರೆ ಯಾವಾಗ ನಿರ್ಧಾರ ತೆಗೆದುಕೊಳ್ಳುತ್ತದೆಯೋ ಆಗ ಅದರ ಪ್ರಭಾವವು ದೂರದವರೆಗೆ ಕಾಣಿಸುತ್ತದೆ. ಆದ್ದರಿಂದ ಹೆದರುವುದನ್ನು ಬಿಟ್ಟು ಬಿಡಿ, ಚಿಂತೆ ಮಾಡುವುದನ್ನು ಬಿಟ್ಟು ಬಿಡಿ. ಯಾವ ಜನರು ನಿಮ್ಮನ್ನು ಕೆಳಗೆ ಬೀಳಿಸಲು ಪ್ರಯತ್ನಿಸುತ್ತಿದ್ದರೋ ಅವರು ನಿಮ್ಮ ಜೀವನದ ಕಥೆಯ ಕೊನೆಯ ಅಧ್ಯಾಯವನ್ನು ಬರೆಯಲು ಸಾಧ್ಯವಿಲ್ಲ. ನಿಮ್ಮ ಕಥೆಯ ಲೇಖಕರು ಬೇರೆ ಯಾರೋ ಆಗಿದ್ದಾರೆ ಮತ್ತು ಅವರು ನಿಮ್ಮ ಹೋರಾಟವನ್ನು ವ್ಯರ್ಥವಾಗಲು ಬಿಡುವುದಿಲ್ಲ. ನಿಮ್ಮ ಕಣ್ಣೀರು, ನಿಮ್ಮ ಪರಿಶ್ರಮ, ನಿಮ್ಮ ಪ್ರಾರ್ಥನೆಗಳು ಎಲ್ಲದರ ಲೆಕ್ಕವನ್ನು ಇಡಲಾಗುತ್ತದೆ ಮತ್ತು ಸರಿಯಾದ ಸಮಯ ಬಂದಾಗ ನಿಮಗೆ ಸಿಗಬೇಕಾದ ಗೌರವ ಖಂಡಿತವಾಗಿಯೂ ಸಿಗುತ್ತದೆ. ನೀವು ಅದಕ್ಕೆ ಅರ್ಹರಾಗಿದ್ದೀರಿ. ಶೀಘ್ರದಲ್ಲೇ ನಿಮ್ಮ ಮುಂದೆ ನೀವು ಊಹಿಸದಂಥ ಅವಕಾಶಗಳು ಬರಬಹುದು. ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ, ನಿಂತು ಹೋಗಿದ್ದ ಕೆಲಸದಲ್ಲಿ ಯಶಸ್ಸು, ಕುಟುಂಬದಲ್ಲಿ ಸಂತೋಷ ಮತ್ತು ಆತ್ಮವಿಶ್ವಾಸದಲ್ಲಿ ಹೆಚ್ಚಳ, ಇದೆಲ್ಲವೂ ನಿಧಾನವಾಗಿ ನಿಮ್ಮ ಜೀವನದ ಭಾಗವಾಗಬಹುದು. ಆದರೆ ಇದಕ್ಕೆ ಒಂದು ವಿಷಯ ಅಗತ್ಯವಾಗಿದೆ. ನಿಮ್ಮ ಮನಸ್ಸಿನಿಂದ ಭಯವನ್ನು ಹೊರಹಾಕಿ, ಏಕೆಂದರೆ ಭಯವೇ ಅವಕಾಶಗಳನ್ನು ನಿಮ್ಮನ್ನು ತಲುಪದಂತೆ ಗೋಡೆಯಾಗಿದೆ. ಇದುವರೆಗೆ ನಿಮ್ಮನ್ನು ಮುನ್ನಡೆಸಿದ ಶಕ್ತಿಯೇ ಮುಂದೆಯೂ ನಿಮ್ಮ ಹಾದಿಯನ್ನು ಸುಗಮಗೊಳಿಸುತ್ತದೆ ಎಂದು ನಂಬಿರಿ. ಮತ್ತು ಯಾರು ವಂಚನೆ ಹಾಗೂ ಕಪಟದ ಸಹಾಯದಿಂದ ಮುಂದೆ ಸಾಗಲು ಬಯಸುತ್ತಾರೋ ಅವರಿಗೆ ಈ ಸಮಯವು ಎಚ್ಚರಿಕೆಯಾಗಿದೆ, ಏಕೆಂದರೆ ಕರ್ಮಗಳ ಚಕ್ರವು ತಿರುಗಿದೆ. ಈಗ ಏನು ಬಿತ್ತಲಾಗುತ್ತದೆಯೋ ಅದೇ ಮರಳಿ ಬರಲಿದೆ. ಆದ್ದರಿಂದ ನೀವು ಕೇವಲ ಶಾಂತರಾಗಿರಬೇಕು, ತಾಳ್ಮೆಯಿಂದ ಇರಬೇಕು ಮತ್ತು ನಿಮ್ಮ ಕರ್ಮಗಳನ್ನು ಉತ್ತಮಗೊಳಿಸಬೇಕು. ಉಳಿದ ಕೆಲಸವನ್ನು ಸಮಯವೇ ಸ್ವತಃ ಮಾಡುತ್ತದೆ. ಆದರೆ ನೆನಪಿಡಿ, ಬದಲಾವಣೆಯ ಸಮಯವು ಯಾವಾಗ ಇದ್ದಕ್ಕಿದ್ದಂತೆ ಬರುವುದಿಲ್ಲ. ಮೊದಲು ಮುನ್ಸೂಚನೆಗಳು ಬರುತ್ತವೆ, ನಂತರ ಪರಿಸ್ಥಿತಿಗಳು ಬದಲಾಗುತ್ತವೆ ಮತ್ತು ಅದರ ನಂತರ ಫಲಿತಾಂಶಗಳು ಕಾಣಿಸುತ್ತವೆ. ಬಹುಶಃ ಈ ಸಮಯದಲ್ಲಿ ನಿಮಗೇನು ಕೆಲವು ತೊಂದರೆಗಳು ಕಾಣಿಸುತ್ತಿರಬಹುದು. ನಿಮ್ಮ ಪ್ರಾರ್ಥನೆಗಳಿಗೆ ಯಾವುದೇ ಉತ್ತರ ಸಿಗುತ್ತಿಲ್ಲ ಎಂದು ನಿಮಗೆ ಅನಿಸುತ್ತಿರಬಹುದು. ಆದರೆ ಸತ್ಯವೇನೆಂದರೆ ಪ್ರತಿಯೊಂದು ಪ್ರಾರ್ಥನೆಯನ್ನು ಆಲಿಸಲಾಗುತ್ತದೆ, ಕೇವಲ ಅದಕ್ಕೆ ಸರಿಯಾದ ಸಮಯದಲ್ಲಿ ಉತ್ತರ ಸಿಗುತ್ತದೆ. ಹಲವು ಬಾರಿ ದೇವರು ನೀವು ತಕ್ಷಣ ಬಯಸಿದ್ದನ್ನು ನೀಡುವುದಿಲ್ಲ, ಬದಲಿಗೆ ನಿಮಗೆ ನಿಜವಾಗಿಯೂ ಯಾವುದರ ಅಗತ್ಯವಿದೆಯೋ ಅದನ್ನು ನೀಡುತ್ತಾನೆ. ಆದ್ದರಿಂದ ಕೆಲವು ವಿಷಯಗಳು ನಿಮ್ಮ ಇಚ್ಛೆಯಂತೆ ನಡೆಯದಿದ್ದರೆ ಅದನ್ನು ಅಪಜಯ ಎಂದು ಭಾವಿಸಬೇಡಿ. ಬಹುಶಃ ಅದು ನಿಮ್ಮನ್ನು ಯಾವುದೋ ದೊಡ್ಡ ನಷ್ಟದಿಂದ ಉಳಿಸುವ ಮಾರ್ಗವಾಗಿರಬಹುದು. ಮುಂಬರುವ ದಿನಗಳಲ್ಲಿ ನೀವು ಹಿಂತಿರುಗಿ ನೋಡಿದಾಗ ಆಗ ನಿಮಗೆ ಅರ್ಥವಾಗುತ್ತದೆ ಯಾವ ಹಾದಿಗಳು ಮುಚ್ಚಿ ಹೋಗಿದ್ದವೋ ಅವು ನಿಜವಾಗಿ ನಿಮಗಾಗಿ ಇರಲೇ ಇಲ್ಲ ಮತ್ತು ಯಾವ ಹಾದಿಗಳು ತೆರಳಿವೆ ಅವು ನಿಮ್ಮ ಜೀವನಕ್ಕೆ ಒಂದು ಹೊಸ ದಿಕ್ಕನ್ನು ನೀಡಲಿವೆ ಎಂದು. ಯಾರು ನಿಮ್ಮ ವಿರುದ್ಧ ಸುಳ್ಳು ಹರಡುತ್ತಾರೋ, ಯಾರು ನಿಮ್ಮ ಹೆಸರನ್ನು ಕೆಡಿಸಲು ಪ್ರಯತ್ನಿಸುತ್ತಾರೋ ಅವರಿಗೆ ತಮ್ಮ ಆಟ ಯಾವಾಗ ನಡೆಯುತ್ತದೆ ಎಂದು ಅನಿಸುತ್ತಿತ್ತು. ಆದರೆ ಪ್ರತಿಯೊಂದು ಸುಳ್ಳಿಗೂ ಒಂದು ಆಯಸ್ಸಿರುತ್ತದೆ. ಯಾವಾಗ ಸತ್ಯವು ಹೊರಬರುತ್ತದೆಯೋ ಆಗ ವರ್ಷಗಳ ಕಾಲ ನಿರ್ಮಿಸಿದ ಭ್ರಮೆಯು ಕೆಲವೇ ಕ್ಷಣಗಳಲ್ಲಿ ಒಡೆದು ಹೋಗುತ್ತದೆ. ಆದ್ದರಿಂದ ಯಾರು ನಿಮ್ಮ ಬಗ್ಗೆ ಏನು ಹೇಳುತ್ತಾರೆ ಎಂದು ತಲೆ ಕೆಡಿಸಿಕೊಳ್ಳಬೇಡಿ. ಜನರ ಮಾತುಗಳಿಂದ ಹೆಚ್ಚು ಮುಖ್ಯವಾದುದು ನಿಮ್ಮ ಕರ್ಮಗಳು, ನಿಮ್ಮ ಫಲಿತಾಂಶಗಳು. ಮಾತನಾಡುವಾಗ ಯಾವುದೇ ಸ್ಪಷ್ಟೀಕರಣದ ಅಗತ್ಯವಿರುವುದಿಲ್ಲ. ಯಾರು ಇಂದು ನಿಮ್ಮನ್ನು ಕೀಳಾಗಿ ಕಾಣುತ್ತಾರೋ ಅದೇ ಜನರು ನಾಳೆ ನಿಮ್ಮ ಯಶಸ್ಸನ್ನು ಶ್ಲಾಘೀಕರಿಸುತ್ತಾರೆ. ಜೀವನದ ಅತ್ಯಂತ ದೊಡ್ಡ ನ್ಯಾಯವೆಂದರೆ ಸಮಯವು ಪ್ರತಿಯೊಬ್ಬ ವ್ಯಕ್ತಿಯ ನಿಜವಾದ ಮುಖವನ್ನು ಪ್ರಪಂಚದ ಮುಂದೆ ತರುತ್ತದೆ. ಯಾರೇ ಎಷ್ಟೇ ನಟಿಸಿದರೂ, ಎಷ್ಟೇ ಮುಖವಾಡಗಳನ್ನು ಧರಿಸಿದರೂ ಒಂದು ದಿನ ಅವರ ನಿಜವಾದ ಸ್ವರೂಪವು ಹೊರಬಂದೇ ತೀರುತ್ತದೆ. ಆದ್ದರಿಂದ ನಿಮ್ಮ ಮನಸ್ಸನ್ನು ಶಾಂತವಾಗಿಡಿ. ಕೋಪದಲ್ಲಿ ತೆಗೆದುಕೊಳ್ಳುವ ನಿರ್ಧಾರವು ಹೆಚ್ಚಾಗಿ ನಷ್ಟವನ್ನು ಉಂಟುಮಾಡುತ್ತದೆ, ಆದರೆ ತಾಳ್ಮೆಯಿಂದ ತೆಗೆದುಕೊಳ್ಳುವ ನಿರ್ಧಾರವು ಭವಿಷ್ಯವನ್ನು ಬದಲಾಯಿಸುತ್ತದೆ. ನಿಮ್ಮ ತಾಳ್ಮೆಯೇ ನಿಮ್ಮ ಅತ್ಯಂತ ದೊಡ್ಡ ವಿಜಯವಾಗಲಿದೆ. ಸ್ನೇಹಿತರೆ, ಈ ಸಂದೇಶವು ನೇರವಾಗಿ ನಿಮ್ಮ ಜೀವನಕ್ಕೆ ಸಂಬಂಧಿಸಿದೆ ಎಂದು ನಿಮಗೆ ಅನಿಸಿದರೆ ಈಗಲೇ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮಗೆ ಪ್ರತಿದಿನ ಇಂತಹದೇ ಪ್ರೇರಣಾದಾಯಕ ಮತ್ತು ಶಕ್ತಿ ತುಂಬುವ ಸಂದೇಶಗಳು ಸಿಗಬೇಕೆಂದು ನೀವು ಬಯಸಿದರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಖಂಡಿತವಾಗಿಯೂ ಒತ್ತಿರಿ. ನಿಮ್ಮ ಒಂದು ಸಣ್ಣ ಬೆಂಬಲ ನಮಗೆ ಇನ್ನೂ ಉತ್ತಮವಾದ ವಿಡಿಯೋಗಳನ್ನು ಮಾಡಲು ಪ್ರೇರಣೆ ನೀಡುತ್ತದೆ. ಈಗ ಒಂದು ಪ್ರಮುಖ ವಿಷಯ, ಯಾವಾಗ ಯಶಸ್ಸು ನಿಮ್ಮ ಜೀವನವನ್ನು ಪ್ರವೇಶಿಸಲು ತೊಡಗುತ್ತದೆಯೋ ಅಹಂಕಾರವನ್ನು ನಿಮ್ಮ ಹತ್ತಿರ ಬರಲು ಬಿಡಬೇಡಿ, ಏಕೆಂದರೆ ಹಲವು ಜನರು ಹೋರಾಟದ ಸಮಯದಲ್ಲಿ ವಿನಮ್ರರಾಗಿರುತ್ತಾರೆ ಆದರೆ ಯಶಸ್ಸು ಸಿಕ್ಕ ನಂತರ ಬದಲಾಗುತ್ತಾರೆ. ನೆನಪಿಡಿ, ಯಾವ ಶಕ್ತಿಯು ನಿಮ್ಮನ್ನು ಮೇಲೆತ್ತುತ್ತಿದೆಯೋ ಅದೇ ಶಕ್ತಿಯು ನಿಮ್ಮನ್ನು ವಿನಮ್ರವಾಗಿ ನೋಡಲು ಬಯಸುತ್ತದೆ. ಆದ್ದರಿಂದ ಇತರರನ್ನು ಗೌರವಿಸುವುದನ್ನು ನಿಲ್ಲಿಸಬೇಡಿ. ನಿಮ್ಮ ಬಳಿ ಸಂಪನ್ಮೂಲಗಳು ಬಂದಾಗ ಅಗತ್ಯವಿರುವವರಿಗೆ ಸಹಾಯ ಮಾಡಲು ಮರೆಯಬೇಡಿ ಮತ್ತು ನಿಮ್ಮ ವಿರೋಧಿಗಳು ಸೋತಾಗ ಅವರನ್ನು ನೋಡಿ ತಮಾಷೆ ಮಾಡುವ ಬದಲು ಮುಂದೆ ಸಾಗಿ. ಇದೇ ನಿಜವಾದ ವಿಜೇತನ ಗುರುತಾಗಿದೆ. ಶೀಘ್ರದಲ್ಲೇ ನಿಮಗೊಂದು ಹೊಸ ಶಕ್ತಿ ನಿಮ್ಮೊಳಗೆ ಮೂಡುವ ಸಮಯ ಬರಲಿದೆ. ನಿಮ್ಮ ಆತ್ಮವಿಶ್ವಾಸ ಮುಂಚೆಗಿಂತಲೂ ಹೆಚ್ಚು ಬಲಗೊಳ್ಳಲಿದೆ. ಯಾವ ವಿಷಯಗಳಿಗೆ ನೀವು ಮೊದಲು ಹೆದರುತ್ತಿದ್ದೀರೋ ಅವು ಇನ್ನು ಮುಂದೆ ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ಯಾರ ಅಭಿಪ್ರಾಯಗಳು ನಿಮ್ಮನ್ನು ಚಿಂತೆಗೀಡು ಮಾಡುತ್ತಿದ್ದವೋ ಅವರ ಮಾತುಗಳು ಈಗ ನಿಮಗೆ
ಮಹತ್ವವಿಲ್ಲದಂತಾಗುತ್ತವೆ. ಏಕೆಂದರೆ ನೀವು ಅರ್ಥ ಮಾಡಿಕೊಳ್ಳುವಿರಿ ಏನೆಂದರೆ ನಿಮ್ಮ ಯೋಗ್ಯತೆ ಇತರರ ಅಭಿಪ್ರಾಯದಿಂದಲ್ಲ, ನಿಮ್ಮ ಕರ್ಮಗಳು ಮತ್ತು ನಿಮ್ಮ ಚಾರಿತ್ರ್ಯದಿಂದ ನಿರ್ಧಾರವಾಗುತ್ತದೆ. ಯಾರು ಸತತವಾಗಿ ನಕಾರಾತ್ಮಕತೆಯನ್ನು ಹರಡುತ್ತಾರೋ ಅವರಿಂದ ದೂರವಿರಲು ಪ್ರಾರಂಭಿಸಿ. ಪ್ರತಿಯೊಬ್ಬ ವ್ಯಕ್ತಿಯು ನಿಮ್ಮ ಜೀವನದಲ್ಲಿ ಯಾವಾಗಲೂ ಇರಲು ಬರುವುದಿಲ್ಲ. ಕೆಲವು ಜನರು ಕೇವಲ ಪಾಠ ಕಲಿಸಲು ಬರುತ್ತಾರೆ. ಅವರ ಉದ್ದೇಶ ಪೂರ್ಣಗೊಂಡಾಗ ಅವರನ್ನು ಹೋಗಲು ಬಿಡುವುದೇ ಒಳ್ಳೆಯದು. ಆದ್ದರಿಂದ ಅಂತಹ ಸಂಬಂಧಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕೂರಬೇಡಿ. ಯಾವುದು ಕೇವಲ ನೋವನ್ನು ನೀಡುತ್ತದೆಯೋ ನಿಮ್ಮ ಜೀವನದಲ್ಲಿ ನಿಮ್ಮ ಪ್ರಗತಿಯನ್ನು ನೋಡಿ ಸಂತೋಷ ಪಡುವಂಥ ಜನರಿಗೆ ಜಾಗ ಕೊಡಿ. ಯಾರು ನಿಮ್ಮನ್ನು ಮುಂದೆ ಬೆಳೆಯುವುದನ್ನು ನೋಡಲು ಬಯಸುತ್ತಾರೋ ಮತ್ತು ಯಾರು ನಿಮ್ಮ ಕಷ್ಟದ ಸಮಯದಲ್ಲಿ ನಿಮ್ಮ ಜೊತೆ ನಿಲ್ಲುತ್ತಾರೋ ನೆನಪಿಡಿ, ಕತ್ತಲೆಯ ರಾತ್ರಿ ಎಷ್ಟೇ ದೀರ್ಘವಾಗಿದ್ದರೂ ಬೆಳಗು ಖಂಡಿತವಾಗಿಯೂ ಆಗುತ್ತದೆ ಮತ್ತು ನಿಮ್ಮ ಜೀವನದ ಆ ಮುಂಜಾವು ಈಗ ದೂರವಿಲ್ಲ. ಹೋರಾಟದ ರಾತ್ರಿ ಮುಕ್ತಾಯದ ಕಡೆ ಸಾಗುತ್ತಿದೆ. ನಿಮ್ಮ ಪರಿಶ್ರಮವು ಫಲ ನೀಡುವ ಸಮಯ ಹತ್ತಿರ ಬಂದಿದೆ. ನಿಮ್ಮ ಪ್ರಾರ್ಥನೆಗಳು ಫಲ ನೀಡಲಿವೆ ಮತ್ತು ನಿಮ್ಮ ವಿರೋಧಿಗಳ ನಕಾರಾತ್ಮಕ ಶಕ್ತಿಯು ನಿಮ್ಮ ಮಾರ್ಗವನ್ನು ತಡೆಯಲು ವಿಫಲವಾಗಿದೆ. ಆದ್ದರಿಂದ ಇಂದಿನಿಂದಲೇ ಒಂದು ಸಂಕಲ್ಪ ಮಾಡಿ, ಯಾರ ಮೇಲೂ ಸೇಡು ತೀರಿಸಿಕೊಳ್ಳಬಾರದು, ಯಾರಿಗೂ ಕೆಟ್ಟದ್ದನ್ನು ಯೋಚಿಸಬಾರದು. ಕೇವಲ ನಿಮ್ಮ ಗುರಿಯತ್ತ ಗಮನ ಹರಿಸಬೇಕು, ನಿಮ್ಮ ಕರ್ಮಗಳು ಶ್ರೇಷ್ಠವಾಗಿಸಬೇಕು ಮತ್ತು ಆ ಶಕ್ತಿಯ ಮೇಲೆ ನಂಬಿಕೆಯನ್ನು ಇಡಬೇಕು. ಯಾವುದೋ ಪ್ರತಿಕ್ಷಣವು ನಿಮ್ಮ ಜೊತೆಗಿರುತ್ತದೆಯೋ, ಏಕೆಂದರೆ ಸತ್ಯ ಮತ್ತು ತಾಳ್ಮೆ ಒಟ್ಟಿಗೆ ನಿಂತಾಗ ಜಗತ್ತಿನ ಯಾವುದೇ ಶಕ್ತಿಯು ಅವುಗಳನ್ನು ಸೋಲಿಸಲು ಸಾಧ್ಯವಿಲ್ಲ ಮತ್ತು ಭವಿಷ್ಯ ಇದೆ ಆ ಕ್ಷಣ ಯಾವಾಗ ನೀವು ನಿಮ್ಮ ಜೀವನದ ಹೊಸ ಅಧ್ಯಾಯವನ್ನು ಪ್ರಾರಂಭಿಸಬೇಕು. ಹಳೆಯ ಗಾಯಗಳನ್ನು ಬಿಟ್ಟು, ಹಳೆಯ ದುಃಖಗಳನ್ನು ಹಿಂದೆ ಬಿಟ್ಟು ಹೊಸ ನಂಬಿಕೆಯೊಂದಿಗೆ ಮುಂದೆ ಸಾಗಬೇಕು. ಎಂದರೆ ಯಾವುದು ಕಳೆದು ಹೋಗಿದೆಯೋ ಅದು ನಿಮ್ಮನ್ನು ಬಲಿಷ್ಠಗೊಳಿಸಲು ಇತ್ತು ಮತ್ತು ಯಾವುದು ಬರಲಿದೆಯೋ ಅದು ನಿಮ್ಮ ನಿಜವಾದ ಸಾಮರ್ಥ್ಯವನ್ನು ನಿಮಗೆ ಪರಿಚಯಿಸಲಿದೆ. ನಿಮಗೆ ಆ ದೇವರು ಸದಾ ಒಳ್ಳೆಯದನ್ನೇ ಮಾಡಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.